ಕಾಣಿಸ್ತೀನಿ ನಲವತ್ತು ನಿಮಿಷ ಬಿಡಲಿ ಅಣ್ಣ 40 ನಿಮಿಷ ಬಿಕೆಲೋಣಿ ಗ್ರಾಮದಲ್ಲಿ ನಮ್ಮ ಸರ್ಕಾರಿ ನಿರ್ಮಾಪಕರು ಅಳತೆಗೆ ಹೋದಂಥ ಸಂದರ್ಭದಲ್ಲಿ ಕೆಲವು ಪ್ರಭಾವಿಗಳು ಅವರನ್ನ ಅಳತೆಗೆ ಅಡ್ಡಿಪಡಿಸಿ ಅವ್ರ ಮೇಲೆ ತೀವ್ರವಾದಂಥ ಹಲ್ಲೆ ಮಾಡಿದ್ದಾರೆ ಸರ್. ಅದಕ್ಕೆ ಅವ್ರ ಮೇಲೆ ಕಠಿಣ ಶಿಕ್ಷೆ ಆಗ್ಬೇಕು ಸರ್. ಈಗಾಗಲೇ ಅವ್ರ ಮೇಲೆ FIR ಆಗಿದೆ, ಆದರೆ ಯಾವುದೇ ಕ್ರಮ ಆಗ್ತಾ ಇಲ್ಲ, ಯಾವುದೇ ಸ್ಥಳ ಮಹಜರ್ ಆಗಿಲ್ಲ. ಹಾಗಾಗಿ ನಮ್ಮ ಎಲ್ಲ ನೌಕರರು ಕೂಡ ನೊಂದಿದ್ದಾರೆ ಸರ್. 24 ಹಾಗೆ ನ್ಯಾಯ ದೊರಕಿಸ್ಕೊಡ್ಬೇಕಾಗಿ ತಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಇಲಾಖೆ, ಕಂದಾಯ ಇಲಾಖೆ, ಭೂಮಾಪನ ಇಲಾಖೆ ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಘ ಎಲ್ಲ ಸಂಘಗಳು ಕೂಡ ನಮಗೆ ಸಾಥ್ ನೀಡಿರುತ್ತಾರೆ. ಅವರಿಗೂ ಕೂಡ ಧನ್ಯವಾದಗಳು. ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತಾಲೂಕಾ ಹಾಗೂ ಜಿಲ್ಲಾ ಇಲ್ಲಿಂದ ಇದನ್ನು ಶಾಂತಿಯುತ ಮನವಿಯನ್ನು ಕೊಟ್ಟು ಮುಕ್ತಾಯ ಮಾಡ್ತಾ ಇದ್ದೀವಿ. ಹಾಗೂ ಮಾಧ್ಯಮ ಮಿತ್ರರಿಗೆ SP ಸಾಹೇಬ್ರ ಆದಂಥ ಅವರು ಕೂಡ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಭರವಸೆ ಮುಖಾಂತರ ನಾವು ಈ ಒಂದು ಶಾಂತಿಯುತ ಮನವಿಯನ್ನು ಕೊಟ್ಟು ನಮ್ಮ ಜಿಲ್ಲಾಡಳಿತ ಹಾಗೂ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೂ ಕರ್ನಾಟಕದಾದ್ಯಂತ ಯಾರೇ ಸರ್ಕಾರಿ ನೌಕರರು ಇದನ್ನು ನೊಂದ್ಕೋಬಾರ್ದು, ನಿಮ್ಮ ಜೊತೆ ನಿನ್ನೆ ಆದಂಥ ಸರ್ಕಾರಿ ಭೂಮಾಪಕರ ಹಲ್ಲೆಯನ್ನು ಖಂಡಿಸಿ ಈಗಾಗಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ವರಿಷ್ಠ ಪೊಲೀಸ್ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿರ್ತೇವೆ. ಅವರು ಕೂಡ ಹಲ್ಲೆ ಮಾಡಿದಂಥ ವ್ಯಕ್ತಿಗಳಿಗೆ ಅವ್ರನ್ನ ಈಗ ಹೇಳ್ರಿ ಕೈ ಈಗಾಗಲೇ DC ಸಾಹೇಬ್ರು ಹೇಳಿದಾಗೆ ಈ ಪ್ರಕರಣ ದಾಖಲಾದ ಮೇಲೆ ಇದರಲ್ಲಿ ನಿಮ್ಮ ಸಿದ್ದರಾಮ್ ಹುಡುಗಿ ಮತ್ತು ಸಿದ್ಲಿಂಗಪ್ಪ ಪಾಟೀಲ್ ಅನ್ನೋರು ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಇನ್ನೂ ಇಬ್ಬರು ಆರೋಪಿಗಳು ಅಪ್ಸ್ಕೊಂಡಿದ್ದಾರೆ. ಅವ್ರನ್ನೂ ಕೂಡ ಆದಷ್ಟು ಬೇಗ ನಾವು ಬಂಧಿಸ್ತೀವಿ. ಸೊ ಸರ್ಕಾರಿ ಅಧಿಕಾರಿಗಳಾಗಲಿ ಅಥವಾ ಸರ್ಕಾರದ ಪರವಾಗಿ ಕೆಲಸ ಮಾಡೋರಾಗಲಿ, ನಿಮ್ಮ ಒಂದೇ ಇಲಾಖೆ ಅಂತಲ್ಲ, ಬೇರೆ ಎಲ್ಲ ಇಲಾಖೆಗಳೂ ಕೂಡ ಪೊಲೀಸ್ ಇಲಾಖೆ ಯಾವಾಗಲೂ ಇದ್ದೇ ಇರುತ್ತೆ. ಸೊ ತಾವು ಧೈರ್ಯವಾಗಿ ಕೆಲಸ ಮಾಡಿ. ಓಕೆ, ಈ ವಿಚಾರ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ಮತ್ತು SP ಅವರಿಬ್ಬರು ಕೂಡ AC ಮತ್ತು DYSPಗೆ ಮಾತಾಡಿದ್ದೀವಿ. FIR ಕೂಡ ಇಮಿಡಿಯೇಟ್ಲಿ ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ. ಈಗ 2 ಮಂದಿ ಅರೆಸ್ಟ್ ಆಗಿದ್ದಾರೆ. ಸೊ ಇದು ತುಂಬ ನಾವು ಸೀರಿಯಸ್ ಆಗಿ ತಗೊಳ್ತೀವಿ. ಯಾಕಂದರೆ ಅದು ಸರ್ವೆ ಡಿಪಾರ್ಟ್ಮೆಂಟ್ ಇರಲಿ, ಯಾವುದೋ ಸರ್ಕಾರಿ ನೌಕರರು ಅಥವಾ ಹೊರಗುತ್ತಿಗೆ ಅದರ ಮೇಲೆ ಕೆಲಸ ಮೇಲೆ ಅವ್ರ ಕೆಲಸ ನಿಮಿತ್ತ ಒಂದು ಹಳ್ಳಿಗೆಯೋ ಅಥವಾ ಏನಾದರೂ ಒಂದು ಸ್ಥಳಕ್ಕೆ ಹೋಗುವಾಗ ಯಾರಾದರೂ ಹಳ್ಳಿ ಮಾಡಿದರೆ ಖಂಡಿತ ನಾವು ಕಟ್ಟುನಿಟ್ಟಾಗಿ ಕ್ರಿಮಿನಲ್ ಕ್ರಮವನ್ನು ನಾವು ಕೈಗೊಳ್ತೀವಿ. ಸೊ ಸರ್ಕಾರಿ ನೌಕರರು ಯಾವುದು ಭಯ ಇಲ್ಲದೆ ಕೆಲಸ ಮಾಡೋಕ್ಕೆ ನಾವು ಖಂಡಿತ ನಮ್ಮ ಒಂದು ಧೈರ್ಯ ಮತ್ತು ಒಂದು ಸಹಕಾರವನ್ನು ನಿಮ್ಮೆಲ್ಲರಿಗೂ ನಾವು ಮೇಲಧಿಕಾರಿಗಳು ಕೊಡ್ತೀವಿ. ಹಾಗೂ ಕಂದಾಯ ಇಲಾಖೆ ನೌಕರ ಸಂಘ ಎಲ್ಲ ನೌಕರರು ಕೂಡ ಇವತ್ತು ಬಂದಿದ್ದಾರೆ ಸರ್. ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳಾದ ತಮಗೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠರ ಅಧಿಕಾರಿಗಳು ತಮಗೆ ಮನವಿ ಮಾಡಿಕೊಳ್ಳೋದೇನೆಂದರೆ, ಅವರಿಗೆ ಈ 24 ಗಂಟೆ ಆದರೂ ಕೂಡ ಅವ್ರನ್ನ ಸರಿಯಾದ ರೀತಿಯಲ್ಲಿ ಅರೆಸ್ಟ್ ಆಗಿಲ್ಲ ಸರ್. ಅವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು ಹಾಗೂ ಅದು ಸ್ಥಳ ಹಾಜರಾಗಬೇಕು, ಪಂಚನಾಮ, ಹಲವಾರು ಫಾರ್ಮಾಲಿಟೀಸ್ ತುಂಬ ಬಾಕಿ ಇದೆ. ನಮಗೆ ತುಂಬ ವಿಶ್ವಾಸ ಇದೆ ಸರ್, ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ನಮ್ಮ ಜೊತೆ ಇದ್ದು ಅವ್ರನ್ನ ಕಠಿಣ ಶಿಕ್ಷೆಗೆ ಒಳಪಡಿಸ್ತಾರೆ ಅಂತ. ಈ ಥರ ಕಠಿಣ ಒಳಪಡಿಸಿ
ಒಳಪಡಿಸಿದ್ರೆ ಮಾತ್ರ ನಮಗೆಲ್ಲ ನ್ಯಾಯ ದೊರಕಿಸುವುದು. ಈ ನ್ಯಾಯವನ್ನು ತಾವು ದೊರಕಿಸ್ಕೊಡ್ತೀರಾ ಅಂತ ಸರ್ಕಾರಿ ಭೂಮಾಪುತ್ರರ ಮೇಲೆ ಒಂದು ಹಲ್ಲೆ ಆಗಿರ್ತದೆ ಸರ್. ಅದು ನಮ್ಮ ಗಮನಕ್ಕೂ ಬಂದಿದೆ ಅಂತ ನಾನು ತಿಳ್ಕೊಂಡಿರ್ತೀನಿ. ಯಾಕಂದರೆ ಹಲ್ಲೆ ಮಾಡಿದಂಥ ವ್ಯಕ್ತಿಗಳು ಪ್ರಭಾವಿಗಳು ಆಗಿದ್ದು ಇವತ್ತು ಅವರು ಯಾವುದೇ ರೀತಿ ಎಸ್ಕೇಪ್ ಆಗಬೇಕಂತ ಇಂಥ ಒಂದು ದುಷ್ಕರ್ಮ ಎಸ್ಕೇಪ್ ಆಗಬೇಕಂತ ತಮ್ಮ ಪ್ರಯತ್ನಗಳನ್ನು ನಡೆಸಿರ್ತಾರೆ. ಇದರಿಂದ ನಮ್ಮ ಸರ್ಕಾರಿ ನೌಕರರು ದಿನನಿತ್ಯ ಕರ್ತವ್ಯ ಮಾಡುವಾಗ ಅವ್ರ ಮೇಲೆ ಈ ರೀತಿ ಹಲ್ಲೆಗಳಾಗಿದ್ರೆ ಅವರು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಅವರಿಗೆ ರಕ್ಷಣೆನೇ ಇಲ್ಲದಂಗೆ ಆಗಿಬಿಟ್ಟಿದೆ ಸರ್. ಈಗಾಗಲೇ ಕರ್ನಾಟಕದಲ್ಲಿ ಹಲವಾರು ಕಡೆ ಈ ಥರ ಘಟನೆಗಳು ಆಗಿದೆ. ಆ ಸರ್ವೇರು ಕೂಡ ನಮ್ಮ ಅಡ್ಮಿನಿಸ್ಟ್ರೇಷನ್ ತಹಸೀಲ್ದಾರ್ ಅಂಡರಲ್ಲಿ ಕೆಲಸ ಮಾಡುವಂಥ ಸರ್ಕಾರಿ ಭೂಮಾಪಕ ಅವರು ದಿನನಿತ್ಯ ಅವರು ಸರ್ಕಾರಿ ಜಮೀನುಗಳ ಒತ್ತುವರಿ, ಸರ್ಕಾರಿ ಜಮೀನುಗಳ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ ಸರ್. ಸೊ ಹಾಗಾಗಿ ಅವರೆಲ್ಲ ಈ ರೀತಿ ಕೆಲಸದಲ್ಲಿ ಹೋದಾಗ ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರನ್ನ ಸರ್ಕಾರಿ ಕೆಲಸಕ್ಕೆ ಅಡಚಣೆ ಉಂಟು ಮಾಡಿರ್ತಾರೆ ಸರ್. ಅವರಿಗೆ ಅಂಥವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಸರ್. ನಮ್ಮೆಲ್ಲ ಸರ್ಕಾರಿ ದಿನಾಂಕ 11/2/2025 ಚಡ್ಚಣ್ ತಾಲೂಕಿನ ಸರ್ಕಾರಿ ಭೂಮಾಪಕರ ಶ್ರೀ ಮಹಾಂತೇಶ್ ಎಸ್ ಸಜ್ಜನ್ ಅವರು ಸರ್ಕಾರಿ ರಸ್ತೆ ಅಳತೆಗಾಗಿ ಡಿಕೆ ಲೋಣಿ ಗ್ರಾಮಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಕರ್ತವ್ಯ ನಿರತ ಸರ್ಕಾರಿ ಭೂಮಾಪಕರ ಮೇಲೆ ಅಲ್ಲೇ ಇದ್ದಂಥ ಕೆಲವರು ಅವ್ರ ಮೇಲೆ ಹಲ್ಲೆ ಮಾಡಿರುತ್ತಾರೆ. ಆ ಹಲ್ಲೆಯನ್ನು ಭೂಮಾಪನ ನೌಕರ ಸಂಘ ಹಾಗೂ ಸರ್ಕಾರಿ ನೌಕರ ಸಂಘ ಎಲ್ಲರೂ ಕೂಡಿ ಖಂಡಿಸ್ತಾ ಇದ್ದೀವಿ. ಈ ಒಂದು ಹಲ್ಲೆ ಮಾಡಿದಂಥ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆ ಕೊಡಿಸಬೇಕಂತ ನಾವು ಇವತ್ತು ಶಾಂತಿಯುತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಈ ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದೀವಿ. ಸರ್, ಹಲ್ಲೆ ಯಾಕೆ ಮಾಡಿದ್ರು ಸರ್? ಕಾರಣ ಏನು? ಅವರು ಸರ್ಕಾರಿ ಜಮೀನು ರಸ್ತೆ ಅಳತೆ ಮಾಡ್ತಾ ಇದ್ರು. ರಸ್ತೆ ಅಳತೆ ಮಾಡುವ ಸಂದರ್ಭದಲ್ಲಿ ಪಕ್ಕದ ಜಮೀನ್ದಾರರು ತಮ್ಮ ಜಮೀನಿಗೆ ಏನೋ ಅಡಚಣೆ ಆಗಿರ್ಬೋದು, ಏನಾಗಿರ್ಬೋದು ಅಂತ ನಾವು ಏನೋ ರಿಪೋರ್ಟ್ ಗೊತ್ತಿಲ್ಲ. ಬಟ್ ಅವ್ರು ಏಕಾಏಕಿಯಾಗಿ ಅವ್ರಿಗೆ ಯಾವುದೇ ಮಾತನ್ನು ಕೇಳದೆ ಅವ್ರ ಮೇಲೆ ತೀವ್ರವಾಗಿ ಹಲ್ಲೆ ಮಾಡಿ ಅವ್ರನ್ನ ಮಾನಸಿಕವಾಗಿ ಅಸ್ವಸ್ಥ ಮಾಡಿ ಬಿಟ್ಟಿದ್ದಾರೆ. ಅದರಿಂದ ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರು ಹಲ್ಲೆ ಮಾಡಿದಂಥವರು ಅವರು ಪ್ರತಿಭಾವಂತ ವ್ಯಕ್ತಿಗಳಾಗಿದ್ದಾರೆ. ಹಲ್ಲೆ ಮಾಡಿದವ್ರು ಯಾರು? ಹಲ್ಲೆ ಮಾಡಿದಂಥವರು ಪ್ರಭಾವಿ ವ್ಯಕ್ತಿಗಳಾಗಿರ್ತಾರೆ. ಆ ಪ್ರಭಾವಿ ವ್ಯಕ್ತಿಗಳಾಗಿರೋದ್ರಿಂದ ಅವ್ರ ಮೇಲೆ ಕಾನೂನಿನ ಶಿಕ್ಷೆ ತುರ್ತಾಗಿ ಆಗ್ತಾ ಇಲ್ಲ. ಈಗಾಗಲೇ 24 ಗಂಟೆ ಆಗಿರುತ್ತದೆ FIR ಆಗಿ, ಆದರೂ ಕೂಡ ಅವ್ರನ್ನ ಸರಿಯಾಗಿ ಬಂಧಿಸಿ ಕಠಿಣವಾಗಿ ಶಿಕ್ಷೆಗೆ ಅಳವಡಿಸಿಲ್ಲ. ಹಾಗಾಗಿ ಅದ ಪಂಚನಾಮನೂ ಮಾಡಿಲ್ಲ, ಆ ಸ್ಥಳ ಹಾಜರು ಮಾಡಿಲ್ಲ. ಏನೋ ಬೇಕಾಬಿಟ್ಟಿ ಕೆಲಸ ನಡೀತಾ ಇದೆ ಅಂತ ನಮ್ಗೆ ಸುದ್ದಿ ಬಂದಿದೆ. ಆದ್ದರಿಂದ ಅವ್ರನ್ನ ಕಾನೂನಿನ ಶಿಕ್ಷೆ, ಕಠಿಣ ಶಿಕ್ಷೆ ಕೊಡಿಸ್ಬೇಕಂತ ಇವತ್ತು ನಾವೆಲ್ಲರೂ ಕೂಡ ಬಂದಿದ್ದೀವಿ. ಆ ಹಲ್ಲೆ, ಈ ದುಷ್ಕರ್ಮಿಗಳು ಇವತ್ತು ಸರ್ಕಾರಿ ನೌಕರರು ಅಂತಂತಂದ್ರೆ ಎಲ್ಲ ಭಾಗದಲ್ಲೂ ಇಂಥ ದುಷ್ಕೃತ್ಯಗಳು ನಡೀತಾ ಇದ್ದಾವೆ. ಅದಕ್ಕಾಗಿ ಅಂಥವ್ರಿಗೆ ಕಠಿಣ ಶಿಕ್ಷೆ ಕೊಟ್ಟಲ್ಲಿ ಮುಂದೆ ಅವತ್ತು ಸರ್ಕಾರಿ ನೌಕರರ ಮೇಲೆ ಈ ಥರ ಹಲ್ಲೆಗಳಾಗಲ್ಲ. ಕಾನೂನಿನಲ್ಲಿ ಸರ್ಕಾರಿ ನೌಕರರ ಮೇಲೆ ಕಾನೂನಿನಂತೆ ಇದೆ. AC ಇದ್ದಾರೆ, DC ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ. ಆ ರೀತಿ ಅವ್ರು ಮನವಿ ಕೊಟ್ಕೋಬಹುದು ಹೊರತು ಅವ್ರು ಮಾಡ್ತಂಥ ಕೆಲಸಕ್ಕೆ ಅಡ್ಡಿಪಡಿಸಿ ಅವ್ರ ಮೇಲೆ ಹಲ್ಲೆ ಮಾಡುವುದಂಥದ್ದು ಇದೊಂದು ದುಷ್ಕೃತ್ಯ. ಇದನ್ನು ನಾವು ಸರ್ಕಾರಿ ನೌಕರ ಸಂಘ ಹಾಗೂ ರಾಜ್ಯ ಭೂಮಾಪನ ನೌಕರ ಸಂಘ ಇದನ್ನು ತೀವ್ರವಾಗಿ ಖಂಡಿಸ್ತಿದಂತೆ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ಹೆಸರು ಸರ್? ಶ್ರೀ ರಾಮು ರಾಠೋಡ್, ರಾಜ್ಯ ಉಪಾಧ್ಯಕ್ಷರು, ಭೂಮಾಪನ ನೌಕರ ಸಂಘ, ಬೆಂಗಳೂರು. ನಮಸ್ಕಾರ. ಈಗಾಗಲೇ ನಮ್ಮ ರಾಮು ರಾಠೋಡ್ ಅವರು ಹೇಳಿದಂತೆ ಈ ಒಂದು ಚಡ್ಚಣ್ ತಾಲೂಕಿನಲ್ಲಿ ನಮ್ಮ ಸರ್ಕಾರಿ ನೌಕರರ ಕೆಲಸ ನಿರ್ವಹಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನು ಅವರಿಗೆ ಹಲ್ಲೆ ಮಾಡಿ ತೀವ್ರವಾದಂಥ ಒಂದು ಮಾನಸಿಕ ಹಿಂಸೆಯನ್ನು ನೀಡಿ ಅವರು ಏನು ಹಲ್ಲೆ ಮಾಡಿದಂಥವರು, ನಾನು ಕೇಳ್ಪಟ್ಟೆ ಆ ಒಂದು ಗ್ರಾಮದಲ್ಲಿ ಮತ್ತು ಅವ್ರ ಜೊತೆ ಹೋದಂಥ ಸ್ನೇಹಿತರಿಗೆ ನಾನು ನೇರವಾಗಿ ಮಾತಾಡಿದಾಗ ಒಬ್ಬರು ಹಿಡಿದು ಇನ್ನೊಬ್ಬರು ಪಕ್ಕಕ್ಕೆ ಒದ್ದಾರಂತ, ಒದಿದು ಮತ್ತು ಈ ಥರ ಒಂದು ಮಾನಸಿಕ ಹಿಂಸೆ ಕೊಡೋದಲ್ದೇ ದೈಹಿಕವಾಗಿ ಮಾಡಿದ್ದು ನಮ್ಮ ಇಡೀ ರಾಜ್ಯದ ಒಂದು ಸರ್ಕಾರಿ ನೌಕರರಿಗೆ ಒಂದು ಕಳಂಕ ಆಗೈತಿ. ಹಿಂಗಾಗಿ ಆ ಒಂದು ದುಷ್ಕೃತ್ಯ ಮಾಡಿದಂಥ ಒಂದು ಏನು ಸುಮಾರು 4 ಜನ ಈಗ ನಮ್ಮ ಸರ್ವೇರುಗಳು ರಿಪೋರ್ಟ್ ಕೊಟ್ಟಿದ್ದಾರೆ. ಆ 4 ಜನರಾದಂಥ ಮೊದಲೇದಾರರು ವಿಕಾಸ್ ಕೆ ಪಾಟೀಲ್, ರವೀಂದ್ರನಾಥ್ ಕಾಂಬ್ಳೆ ಮತ್ತು ಸಿದ್ದರಾಮ ಉಟ್ಟಿಗಿ ಮತ್ತು ಸಿದ್ಲಿಂಗಪ್ಪ ಪಾಟೀಲ್ ಅಂತ ಹೇಳಿಬಿಟ್ಟು 4 ಜನ ಸೇರಿಬಿಟ್ಟು ಏನು ನಮ್ಮ ಸರ್ವೇರಿಗೆ ಒಂದು ದೈಹಿಕವಾಗಿ ಏನು ಹಲ್ಲೆ ಮಾಡಿದಾರೆ ಅವರಿಗೆ ತೀವ್ರವಾಗಿ ವಿಚಾರಣೆ ಒಳಪಟ್ಟು ಶೀಘ್ರವಾಗಿ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಸರ್ಕಾರಿ ನೌಕರರ ಸಂಘದ ಪರವಾಗಿ ನಾನು ತಮ್ಮ ಏನು ಪತ್ರಕರ್ತರ ತಮ್ಮ ಮುಖಾಂತರ ನಾನು ಆಗ್ರಹ ಪಡಿಸ್ತಿದ್ದೇನೆ. ಹೀಗಾಗಿ
ಎಫ್ಐಆರ್ ಆಗಿದೆ. FIR ಆಗಿದೆ. ಸರ್ ಅಲ್ಲಿ ಪೊಲೀಸರು ಅವ್ರು ಕರೆಸಿ ವಿಚಾರಣೆ ಮಾಡೋದು ಕೆಲಸ ಮಾಡಿದಾರೆ. ಇಲ್ಲ, ಇನ್ನು ನಮ್ಮದು ವಿಷಯ ಬಂದಿಲ್ಲ. ಮಾನ್ಯ ತಹಸೀಲ್ದಾರರು ಮತ್ತು ನಮ್ಮ ADLR ಅವರೇ ಸ್ವತಃ ಆಸ್ಪತ್ರೆಗೆ ಹೋಗಿ ನಮ್ಮ ಸರ್ವೇರಿಗೆಲ್ಲ ಮಾತಾಡಿದ್ದಿ. ಆ ಮಾತಾಡೋದ್ರ ಸಲಕ್ಕೆ ಈ ಒಂದು ಮಾನ್ಯ ಏನು ಪೊಲೀಸ್ ಇಲಾಖೆ ಅದು ತೀವ್ರವಾಗಿ ಮಾಡ್ತದ್ದು ಒಂದು ಯಾಕೋ ನಮಗ ಅದು ಕರೆಕ್ಟ್ ಆಗಿ ಮಾಡ್ತಾರೆ ಅನ್ನೋದು ಸಂಶಯಕ್ಕೆ ಎಡೆ ಮಾಡಿ ಕೊಟ್ಟದೆ. ಹೀಗಾಗಿ ಮಾನ್ಯ ADC ಸಾಹೇಬರು ಬಂದಿದ್ದಾರೆ. ಮಾನ್ಯ ADC ಸಾಹೇಬರು ಸಹ ಈ ನಮ್ಮ ಮನವಿಯನ್ನ ತಗೊಂಡು